17 ಹಾಗೂ 18ನೆಯ ಕವನ. ಮಗುವತನದಲ್ಲಿ ಕುಂತಿದ್ದು ಮತ್ತೊಂದು ಕವನ. ಮಗುವತನದಲ್ಲಿ ಬೊಂಬೆಯಾಟಕ್ಕೆ ಮಗುವನ್ನೇ ತಾನೆಂದು ಬಂದಳು. ಗಗನ ನದಿಯಲ್ಲಿ ಮಿಂದುಳುಟ್ಟಳು ಲೋಹಿತಾಂಬರವ. ವಿಗಡ ಮುನಿ ಯಪ್ಪನ ಮಂತ್ರವನ್ನು ನಾಲಿಗೆಗೆ ತಂದಳು ರಾಗರಸದಲ್ಲಿ. ಗಗನ ಮಣಿಯನ್ನು ನೋಡಿ ಕಣ್ಣು ಮುಚ್ಚಿದಳು ಯಾಗದಲ್ಲಿ. ಅಂದರೆ ಕುಂತಿಯು ಚಿಕ್ಕವಳಿದ್ದಾಗ ಬೊಂಬೆ ಆಡುತ್ತಿದ್ದಳು. ಜೊತೆಯ ಹುಡುಗಿಯರು ಆಟದ ಮಗುವಿನ ಗೊಂಬೆಯನ್ನು ಕುಂತಿಗೆ ಕೊಡಲಿಲ್ಲ. ದೂರ್ವಾಸರು ಉಪದೇಶಿಸಿದ ಮಂತ್ರಗಳು ಗೊತ್ತಿದ್ದರಿಂದ ಕುಂತಿಯು ತಾನು ಗೊಂಬೆಯ ಬದಲಿಗೆ ನಿಜವಾದ ಮಗುವನ್ನು ತರುತ್ತೇನೆಂದು ಹಠ ತೊಟ್ಟು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಕೆಂಪು ವಸ್ತ್ರಗಳನ್ನು ದೂರ್ವಾಸರು ಉಪದೇಶಿಸಿದ ಮಂತ್ರವನ್ನು ಜಪಿಸುತ್ತಾ ಸೂರ್ಯನನ್ನು ಪ್ರೀತಿಯಿಂದ ನೋಡಿ ಕಣ್ಮುಚ್ಚಿದಳು. ಇನ್ನೊಮ್ಮೆ ಓದ್ತೀನಿ ಈ ಕವನವನ್ನು. ಮಗುವುತನದಲ್ಲಿ ಬೊಂಬೆಯಾಟಕ್ಕೆ ಮಗುವನ್ನೇ ತಾಹೆನೆಂದು ಬಂದಳು. ಮಗುವನ್ನೇ ತರುತ್ತೇನೆ ಎಂದು ಮಕ್ಕಳಿಗೆ ತಿಳಿಸಿ ಹೋಗುತ್ತಾಳೆ ಕುಂತಿಯು. ಗಗನ ನದಿಯಲ್ಲಿ ಮಿಂದುಳುಟ್ಟಳು ಲೋಹಿತಾಂಬರವ. ಅಂದರೆ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಕೆಂಪು ವಸ್ತ್ರಗಳನ್ನು ಉಡುತ್ತಾಳೆ. ವಿಗಡ ಮುನಿಯಪ್ಪನ ಮಂತ್ರವನ್ನು ನಾಲಿಗೆಗೆ ತಂದಳು ರಾಗರಸದಲ್ಲಿ. ಈ ರಾಗದಲ್ಲಿ ಮಂತ್ರವನ್ನು ಸೂರ್ಯನನ್ನು ನೋಡಿ ಹೇಳುತ್ತಾಳೆ. ಗಗನ ಮಣಿಯನ್ನು ನೋಡಿ ಕಣ್ಮುಚ್ಚಿದಳು ಯೋಗದಲ್ಲಿ. 18ನೆಯ ಕವನ. ಅರಸ ಕೇಳು. ಮುನಿಯತ್ತ ಮಂತ್ರಾಕ್ಷರದ ತಳುವಿದಿರೆ ದಿನಕರನ ತೇಜವ ಕೊಂಬೆನೆ. ದೂರ್ವಾಸ ವಿಗಡನಲ ಧರೆಗೆ ಬಂದನು ಸೂರ್ಯನಾಥನ. ಕಿರಣ ಲಹರಿಯ ಒಯ್ಲಿನಲ್ಲಿ ಸರಸಿರುಹ ಮುಖಿ ಬೆಚ್ಚಿದಳು ಬಿಜಿಯಂಗಯ್ಯ ನೀವೆನುತಾ. ಅಂದರೆ ದೂರ್ವಾಸನು ಮಹಾ ತಪಸ್ವಿ. ಅವನು ಉಪದೇಶಿಸಿದ ಮಂತ್ರದಿಂದ ಕರೆದಾಗ ತಡ ಮಾಡಿದರೆ ಸೂರ್ಯನನ್ನೂ ಲಕ್ಷಿಸುವುದಿಲ್ಲ ದೂರ್ವಾಸ ಮುನಿಗಳು. ಆದುದರಿಂದ ಸೂರ್ಯನೂ ಕುಂತಿಯ ಎದುರಿನಲ್ಲಿ ಭೂಮಿಗಿಳಿದನು. ಆತನ ಕಿರಣಗಳ ಪ್ರವಾಹಕ್ಕೆ ಒಡೆತಕ್ಕೆ ಕುಂತಿಯು ಬೆದರಿ ನೀವು ಹೊರಟು ಹೋಗಿರಿ ಎಂದಳು. ಅಂದರೆ ಇನ್ನೊಮ್ಮೆ ಕವನ ಓದ್ತೀನಿ. ಅರಸ ಕೇಳು. ಮುನಿಯತ್ತ ಮಂತ್ರಾಕ್ಷರದ ಕರಹಕ್ಕೆ ತಳುವಿದರೆ ಅಂದರೆ ತಡ ಮಾಡಿದರೆ ತಳುವಿದರೆ ದಿನಕರನ ತೇಜವ ಕೊಂಬೆನು. ದೂರ್ವಾಸ ವಿಡಗನಳ ಅಂದರೆ ಸೂರ್ಯನೂ ದೂರ್ವಾಸ ಮುನಿಗೆ ಹೆದರಿ ಧರೆಗೆ ಬಂದನು. ಸೂರ್ಯನಾಥನ ಕಿರಣಗಳ ಲಹರಿಯ ಒಯ್ಲಿನಲ್ಲಿ ಸರಸಿರುಹ ಮುಖಿ ಬೆಚ್ಚಿದಳು. ಕುಂತಿಯು ಬೆಚ್ಚಿದಳು ಬಿಜ ಎಂಗಯ್ಯಿ ನೀವೆನುತಾ. ಧನ್ಯವಾದಗಳು.